ಜೋರಾಗಿ ಅವ್ರಿಗೆ ಹೇಳಪ್ಪ, ಕನ್ನಡಕ್ಕೆ ಹಾಕಿರೋರಿಗೆ ನೀನು ಹೊಟ್ಟೆ ತುಂಬಿತು ಅಂತ ಹಿಂಗೆ ಮಾಡ್ಬಿಟ್ಟು ರೆಡಿಯಪ್ಪ. ಎಲ್ರಿಗೂ ನಮಸ್ಕಾರ. ಇನ್ನು ಮಾತೇ ಶುರು ಮಾಡಿಲ್ಲ, ಅವರಾಗಲೇ ಹಿಂಗಂತವ್ರೆ ಮೇಡಮ್. ದರ್ಶನ ಅಂದರೆ ಇಡೀ ಜಗತ್ತಿಗೆ ದರ್ಶನ ಕೊಡೋದು ಸೂರ್ಯ, ಹೌದಮ್ಮ? ಅದು ಆಗ್ಬೋದು. ನೀವು ದೇವ್ರ ದರ್ಶನ ಮಾಡಿಲ್ಲ, ಇಲ್ಲಿ ಬಂದ್ರಿ ಅಲ್ವಾ? ನೋಡ್ದ, ನನಗೆ ಗೊತ್ತಿಲ್ಲ, ಸುಮ್ಮನೆ ಹಂಗೆ ಹಾಕಿದೆ. ಹಾಂ, ದೇವ್ರ ದರ್ಶನ ಮಾಡಿಲ್ಲ ಅವರು. ದರ್ಶನ ಅಂದರೆ ಮನುಷ್ಯನಿಗೆ ಏನು ಪ್ರಾಪ್ತಿ ಆಗುತ್ತೆ ನಮ್ಮ ಶ್ರಮದಿಂದ, ನಮ್ಮ ಶಕ್ತಿಯಿಂದ, ಎಲ್ಲವೂ ದರ್ಶನ. ಹೌದಲ್ಲ? ಹೌದು ಹೌದು. ಈಗ ಏನಾಗುತ್ತೆ, ಕೆಲವು ಕಡೆ ನಾವು ಈ ಭೂಮಿ ಚೆನ್ನಾಗಿದೆ ಅಂತಲೇ ತಗೋತೀವಿ, ಅಲ್ಲಿ ಏನು ಬೆಳೆಯಲ್ಲ. ಭೂಮಿ ಚೆನ್ನಾಗಿರುತ್ತೆ ನೋಡೋಕ್ಕೆ, ಏನು ಬೆಳೆಯಲ್ಲ, ಅಲ್ಲಿ ಗೊತ್ತಾಗಲ್ಲ ನಮಗೆ. ಇಲ್ಲಿ ತಗೊತಾ ಇದೀಯಾ, ಇದು ಬೆಳೀತದ ಬೆಳೆಯಲ್ವಾ, ಇಲ್ಲ ಅಂತ ಕೇಳಿದ್ರೆ ಮುಂಚೆನೇ ಹೆಂಗೆ ಹೇಳೋದು ನಾವು. ಈಗ ನಾವು ಮಕ್ಕಳನ್ನ ಓದಿಸ್ತೀವಿ ಚೆನ್ನಾಗಿ. ನಿಮ್ಮ ಮಗಳ ಓಡೋಗ್ಬಿಟ್ರೆ ಏನು ಮಾಡ್ತೀರಾ ಅಂದರೆ ಏನು ಹೇಳೋದು? ಏನಮ್ಮ ಹೇಳೋದು? ಯಾರೇನೋ ಬರ ಯಾರು ಬರೆಯೋಕ್ಕಾಗಲ್ಲ. ದೊಡ್ಡವ್ರು ಹೇಳಿದ್ದಾರೆ, ಯಾರು ದೊಡ್ಡವ್ರು ಹೇಳಿದ್ದಾರೆ, ತಂದೆ ತಾಯಿ ಅನ್ನ ಹಾಕ್ಬೋದಷ್ಟೇ, ಹಣೆ ಬರೆಯೋಕ್ಕಾಗಲ್ಲ. ನಿಮ್ಮದು ಸೇರಿ ನಮ್ಮದು ಸೇರಿ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಇಲ್ಲಿಗೆ ಈ ದಿನದ ಕಾರ್ಯಕ್ರಮ ಅದು ಮುಕ್ತಾಯವಾಗಿದೆ. ಸ್ನೇಹಿತರೆ, ಪತ್ರಕರ್ತರೆ ಹಾಗೂ ನಮ್ಮ ಪ್ರಿಂಟ್ ಮೀಡಿಯಾ ಅವರಿಗೆ, ದೃಶ್ಯ ಮಾಧ್ಯಮದವರಿಗೆ ಎಲ್ರಿಗೂ ನಮ್ಮ ಚಿತ್ರತಂಡದ ಪರವಾಗಿ ಧನ್ಯವಾದಗಳು. ನಿರ್ದೇಶಕರ ಮನಸ್ಸಲ್ಲಿ ಏನು ಇರುತ್ತೆ ಗೊತ್ತಿಲ್ಲ. ಸಿನಿಮಾ ಫಸ್ಟ್ ನೋಡೋದು ನಿರ್ದೇಶಕರೇ. ದರ್ಶನ ಅಂತ ಇಟ್ಟಿದ್ದಾರೆ. ಕನಕದಾಸರ ಸ್ವಾಮಿ ದರ್ಶನ ಕೊಟ್ಟ ಇರೋ ಕಡೆನೆ ಕೆಲವರು ನಾವೇ ಹುಡುಕೊಂಡು ಹೋಗ್ಬೇಕು. ಹಂಗೆ ಚಿತ್ರದಲ್ಲಿ ಸುಮಾರು ತಿರುವುಗಳಿದೆ. ಇದರಲ್ಲಿ ನನ್ನ ಪಾತ್ರ ಬಂಗಾರಪ್ಪ ಅಂತ, ನಾನು ಕಾಗೆ ಬಂಗಾರ ಅಂದ್ಬಿಟ್ಟು ಬಂಗಾರಪ್ಪ ಅಂತ ಹೆಸರಿಟ್ಟವ್ರೆ. ಇಲ್ಲಿ ಬಂಗಾರಪ್ಪ ಅಂತ ಹೇಳಿ ನನ್ನ ಪಾತ್ರದ ಹೆಸರು. ಕಥೆನ ಫುಲ್ ನಾವು ರಿವೀಲ್ ಮಾಡೋಕ್ಕಾಗಲ್ಲ, ಇನ್ನು ಇವತ್ತು ಶುರು ಮಾಡಿದ್ದೀವಿ. ಆದ್ದರಿಂದ ಅದು ನಿರ್ದೇಶಕರ ಜವಾಬ್ದಾರಿ ಮತ್ತು ನಿರ್ಮಾಪಕರ ಜವಾಬ್ದಾರಿ. ನನಗೆ ನಿಜ ಜೀವನದಲ್ಲಿ ಒಬ್ಬಳೆ ಮಗಳು, ಈ ಸಿನಿಮಾದಲ್ಲಿ ಇಬ್ಬರು ಹೆಣ್ಮಕ್ಳು. ಅಷ್ಟೊತ್ತಿಗೆಲ್ಲ ನೆರೆ ಕುದ್ದೆಲ್ಲ ಮಾಡ್ಕೊಂಡ್ಬಿಡ್ತೀನಿ ಅಲ್ವಾ? ಅಷ್ಟೇ. ಶುಭ ನೋಡಿ, ಸೋಮ ಅಂದರೆ ಗೂಬೆ ಕಾಣ್ತಾವ ನಮ್ಮ ಅಮ್ಮ ಅಂತ. ಏನು ಮಾಡ್ತೀರಾ, ಸಮೀಪಜ್ಞೆ ಇರಲ್ಲ ಕೆಲವರಿಗೆ. ಲವ ಕೃಷ್ಣನ್ಗೆ ಮುಂದೆ ಏನು ನಡೆಯುತ್ತೆ ಅಂತ ಗೊತ್ತಿತ್ತು. ಇಂಥವ್ರೇ ಯುದ್ಧ ಮಾಡ್ತಾರೆ ನಮ್ಮ ಮೇಲೆ, ಇಂಥವ್ರು ಸೋಲಿಸ್ತಾರೆ ನಮ್ಮನ್ನ ಅಂತ. ಕೃಷ್ಣ ಪರಮಾತ್ಮಂಗೆ ಅದು ಗೊತ್ತಾಗಿ ಅವ್ರಿಬ್ಬರನ್ನ ಕರೆದು ಭಾಷೆ ತಗೊಂಡ್ಬಿಡ್ತಾನೆ. ಪಾಂಡವ್ರ ಕಾಯ ಬಹಳ ನಮ್ಮದು, ನೀವಿಬ್ರು ಯುದ್ಧ ಮಾಡಬಾರ್ದು, ಭಾಷೆ ಕೊಡಿ, ಏನು ಅನ್ಸಿದ್ರು ಯಾರು ಹೇಳಬಾರ್ದು. ಹಂಗೆ ನೋಡಿ, ಇವರು ಜಾಸ್ತಿ ಮಾತಾಡಲ್ಲ, ಏನೋ ಇದೆ ಒಳಗಡೆ. ನೋಡೋಣ, ಸಿನಿಮಾ ಚೆನ್ನಾಗಾಗುತ್ತೆ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಬೇಕು. ಯಾಕೆಂದ್ರೆ ಫಸ್ಟ್ ಪೀರಿಯಡ್ ಎಲ್ಲರೂ ನೀಟಾಗಿ ನೋಡ್ಕೊಂಡು ಪಾಠ ಕೇಳ್ತಾರೆ. ಸೆಕೆಂಡ್ ಪೀರಿಯಡ್, ಥರ್ಡ್ ಪೀರಿಯಡ್ ಅಷ್ಟೊತ್ತಿಗೆ ಚೇರೆಲ್ಲ ಹಿಂಗೆ ಚೇಂಜ್ ಆಗ್ತಾ ಇರ್ತವೆ. ಈಗ ನಮ್ಮದು 2ನೇ ಪೀರಿಯಡ್ ಬಂದ್ಬಿಟ್ವಿ ನಾವು. ನಮ್ಮ ನಿರ್ಮಾಪಕರ ಬಗ್ಗೆ ಮಾತಾಡಲೇಬೇಕು. ನೀವು ಹೇಳಿದ್ರಿ ಬಿಲ್ಲು ವಿದ್ಯೆ ಎಲ್ರಿಗೂ ಸಿಕ್ಸೋದಿಲ್ಲ. ಬಿಡಪ್ಪ, ಅವ್ರನ್ನ ಡಿಸ್ಟರ್ಬ್ ಮಾಡಬೇಡ. ಬಿಲ್ಲು ವಿದ್ಯೆ ಎಲ್ರಿಗೂ ಸಿಕ್ಸೋದಿಲ್ಲ. ಕರ್ಣ ಅರ್ಜುನ ಇಬ್ಬರೇ ಯುದ್ಧಕ್ಕೋದ್ರನ್ನ ಗೆದ್ದು ಬರ್ತಾರ ಅಂತ ನನ್ನಂತ ಯಾರೋ ಬೆಳೆದಂತೆ 30 ಜನಕ್ಕೆ ಕೈ ಕಾಲೆಲ್ಲ ಕಟ್ ಮಾಡಿ ಬಿಸಾಕ್ಬಿಟ್ಟಿದ್ದೀನಿ, ತಲೆಗಳನ್ನ ಅಂತ. ಕೈ ಕಾಲೆಲ್ಲ ಕಟ್ ಮಾಡೋರು ನೋಡಿ, ತಲೆ ಯಾಕೆ ಕಟ್ ಮಾಡಲಿಲ್ಲ ಅಂತ ಯಾರು ಕಟ್ ಮಾಡಿ ಹೋಗ್ಬಿಟ್ಟಿದ್ರು ಅಲ್ಲಿ ಅಂತ. ಹಂಗೆ ಯುದ್ಧ ಮಾಡೋರು ಅವರೇ, ಇಲ್ಲ ಅಂತ ನಾನು ಹೇಳಲ್ಲ. ಇವರು ತುಂಬ ಗುಪ್ತಗಾಮಿ. ಇವರು ಮಾತಾಡೋದು ಬಂದಾಗ ನನಗೆ ಅನಿಸ್ತು, ಬಾಯಿ ಬಿಟ್ಟು ಜಾಸ್ತಿ ಏನು ಮಾತಾಡಲ್ಲ. ಕೆಲವರು ಕೆಲಸ ಜಾಸ್ತಿ, ಕೆಲವರು ಮಾತು ಜಾಸ್ತಿ, ಈ ಥರ ಇರುತ್ತೆ. ಸಿನಿಮಾ ಸ್ಕ್ರಿಪ್ಟ್ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಇನ್ನು ಪೃಥ್ವಿ ನಂದು ಕಾಂಬಿನೇಷನ್ 2-3 ಸಿನಿಮಾ ಮಾಡಿದ್ದೀವಿ. ನಿಶಾ ನನ್ನ ಮಗಳು ಪಾತ್ರ ಮಾಡ್ತಾ ಇದ್ದಾಳೆ, ಒಳ್ಳೆದಾಗ್ಲಮ್ಮ. ಫಸ್ಟ್ ಟೈಮ್ ನಾವು ಇಬ್ಬರು ಜೋಡಿ 3 ಸಿನಿಮಾ ಅನೌನ್ಸ್ ಮಾಡಿದ್ದಾರೆ ಅಂತ ನೀವು ಹೇಳಿದ್ರಿ. ಎಷ್ಟೆಷ್ಟೋ ಸಿನಿಮಾಗಳು ಮಾಡಿ ಏನೇನೋ ಆಗೋಗ್ಬಿಟ್ರು ಅಂತ ಹೇಳಿ. ಎಲ್ಲರೂ ಒಂದೇ ಥರ ಇರಲ್ಲ. ನಾವು 5 ಜನ ಹೆಣ್ಮಕ್ಳು, ಪಾಂಡವರೇ ಒಂಥರ ಇಲ್ವಲ್ಲ 5 ಜನ ಹೇಳಿ, ನಿದರ್ಶನ ಇದೆ. ಇಲ್ಲ, ಧ್ಯೇಯ ಚೆನ್ನಾಗಿರ್ಬೇಕಮ್ಮ. ಫಸ್ಟು ನೋಟ ಹೆಂಗಿರುತ್ತೆ, ನಮ್ಮ ಯೋಚನೆ ಹೆಂಗಿರುತ್ತಂತೆ, ಯೋಚನೆ ಹೆಂಗಿರುತ್ತೆ, ನೋಟ ಹೆಂಗಿರುತ್ತೆ ಅಂತ. ಇಂಥದನ್ನೇ ನೋಡಬೇಕು ಅಂತ ಹುಡಿಕೊಂಡು ಹೋಗ್ತೀವಿ ನಾವು. ಧರ್ಮಸ್ಥಳಕ್ಕೆ ಹೋಗ್ಬೇಕು, ಜೋಗ್ ಪಾಸ್ ನೋಡ್ಬೇಕು ಅಂತ ಏನು ಹುಡಿಕೊಂಡು ಹೋಗ್ತೀವಿ. ಯೋಚನೆ ಚೆನ್ನಾಗಿದ್ರೆ ನೋಟ ಚೆನ್ನಾಗಿರುತ್ತೆ. ಅವ್ರು ಏನೋ ಆಲೋಚನೆ ಮಾಡಿ ಗಂಡ ಹೆಂಡತಿ ಇಬ್ಬರು ಧೈರ್ಯ ಮಾಡಿ ಇಂಡಸ್ಟ್ರಿಗೆ ಬಂದಿದ್ದಾರೆ. ಇಂಥ ಟೈಮಲ್ಲಿ 3 ಸಿನಿಮಾ ಮಾಡ್ತಿದ್ದಾರಲ್ಲ, ಅದಕ್ಕೆ ಅಪ್ರಿಷಿಯೇಟ್ ಮಾಡ್ಬೇಕು ನೀವು. ಹೊಡೆಯಿರಿ, ಧೈರ್ಯ ಮಾಡಿ ದುಡ್ಡು ಹಾಕೋರೇ ಇಲ್ಲ. ಅಂಥ ಟೈಮಲ್ಲಿ 3 ಸಿನಿಮಾ ನಾವು ಮಾಡಿ